Hello everyone, I am Santosh. Today we are going to discuss the next part in artificial intelligence, that is about adversarial search. ಆಲ್ರೆಡಿ ನಾವು ಸಮ್ ಆಫ್ ದಿ ಸರ್ಚ್ ಅಲ್ಗೋರಿದಮ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅಲ್ಲಿ ಏನು ಮಾಡ್ತಿದ್ವಿ ಅಂದರೆ ದ ಎ ಐ ಏಜೆಂಟ್ ಈಸ್ ಟ್ರೈಂಗ್ ಟು ರೀಚ್ ಎ ಗೋಲ್. ಆ ಗೋಲನ್ನು ರೀಚ್ ಮಾಡೋಕ್ಕೆ ವಾಟ್ ಸರ್ಚಿಂಗ್ ಟೆಕ್ನಿಕ್ ಇಟ್ ಈಸ್ ಗೋಯಿಂಗ್ ಟು ಯೂಸ್ ಅದನ್ನು ನಾವು ಇಷ್ಟು ದಿವಸ ಡಿಸ್ಕಸ್ ಮಾಡಿದ್ವಿ. ಲೆಟ್ ಅಸ್ ಡಿಸ್ಕಸ್ ದಿ ಅಡ್ವರ್ಸೇರಿಯಲ್ ಸರ್ಚ್ ಮೆಥಡ್. ಅಡ್ವರ್ಸೇರಿಯಲ್ ಅಂದ್ರೆ ಏನು? ಕಾನ್ಫ್ಲಿಕ್ಟ್ಸ್ ಅಂದರೆ ಎದುರಾಳಿ ಅಂತ ನಾವು ಹೇಳ್ತೀವಿ. ಅಡ್ವರ್ಸರಿ ಅಂದರೆ ಎದುರಾಳಿ. ಅಂದರೆ ಇಲ್ಲಿ ದೇರ್ ಆರ್ ಮಲ್ಟಿಪಲ್ ಏಜೆಂಟ್ಸ್. ಇಲ್ಲಿ ಒಂದಕ್ಕಿಂತ ಹೆಚ್ಚು ಏಜೆಂಟ್ಗಳು ತಾನು ವಿನ್ ಆಗಬೇಕು ಅಥವಾ ತಾನು ಬೇಗ ರೀಚ್ ಆಗಬೇಕು, ಗೋಲ್ ರೀಚ್ ಆಗಬೇಕು ಅನ್ನೋದನ್ನು ಟ್ರೈ ಮಾಡ್ತಾನೆ ಇರ್ತವೆ, ಸರ್ಚ್ ಮಾಡ್ತಾ ಇರ್ತವೆ. ಓಕೆ, ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ adversarial search. Adversarial search in AI is a problem solving technique that focuses on making decisions in adversarial scenarios. Or adversarial ಅಂದ್ರೆ ಏನು? ಕಾಂಪಿಟೇಟಿವ್ ಸಿನಾರಿಯೋನಲ್ಲಿ ಹೌ ಟು ಫೈಂಡ್ ದ ಸೊಲ್ಯೂಷನ್. ಕಾಂಪಿಟೇಷನ್ ಅಂದರೆ ಯಾವಾಗ? ವೇರ್ ದೇರ್ ವಿಲ್ ಬಿ ಮೋರ್ ದೆನ್ ಒನ್ ಏಜೆಂಟ್, ಒಂದಕ್ಕಿಂತ ಹೆಚ್ಚು ಏಜೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅವಾಗ ಹೌ ಟು ರೀಚ್ ದ ಗೋಲ್ ಆರ್ ಹೌ ಟು ಫೈಂಡ್ ದ ಸೊಲ್ಯೂಷನ್ ಅದನ್ನು ತಿಳ್ಕೊಳ್ಳೋಕ್ಕೆ ಒನ್ ಆಫ್ ದಿ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಅದ್ಯಾವುದು? ಅಡ್ವರ್ಸೇರಿಯಲ್ ಸರ್ಚ್ ಅಂತ ಹೇಳ್ತೀವಿ. ಯೂಶುವಲಿ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಗೇಮ್ಸಲ್ಲಿ ದೇರ್ ಆರ್ ಮಲ್ಟಿಪಲ್ ಏಜೆಂಟ್ಸ್, ಮೋರ್ ದೆನ್ ಒನ್ ಏಜೆಂಟ್ ವಿಲ್ ಬಿ ಪ್ಲೇಯಿಂಗ್. ಒಂದಕ್ಕಿಂತ ಹೆಚ್ಚು ಪ್ಲೇಯರ್ಸ್ ಅಲ್ಲಿ ಆಡ್ತಾ ಇರ್ತಾರೆ. ಒನ್ ಆಫ್ ದಿ ಪ್ಲೇಯರ್ ಮೇ ಬಿ ಎ ಐ ಇರ್ಬೋದು, ಅನದರ್ ಪ್ಲೇಯರ್ ಮೇ ಬಿ ಹ್ಯೂಮನ್ ಇರ್ಬೋದು. ಅವಾಗ ಬೋತ್ ದ ಪ್ಲೇಯರ್ಸ್, ಇಬ್ರು ಪ್ಲೇಯರ್ಸ್ ಹೇಗೆ ನಾವು ವಿನ್ ಆಗಲಿ, ಹೌ ಟು ಫೈಂಡ್ ದ ಸೊಲ್ಯೂಷನ್, ಹೌ ಟು ರೀಚ್ ದ ಗೋಲ್ ಅನ್ನೋದನ್ನು ಟ್ರೈ ಮಾಡ್ತಾನೆ ಇರ್ತವೆ. ದಟ್ ಈಸ್ ಕಾಲ್ಡ್ ಕಾಂಪಿಟೇಟಿವ್ ಸಿನಾರಿಯೋ. ಓಕೆ, ವೆಲ್ ರೈಟ್. Adversarial search, it is a type of search. Search means searching for the solution. Search used in game playing AI, where two or more players ಅಂದ್ರೆ ಒಂದಕ್ಕಿಂತ ಹೆಚ್ಚು ಪ್ಲೇಯರ್, ಲೈಕ್ ಒನ್ ಆಫ್ ಮೈಟ್ ಬಿ ಎ ಐ ಇರ್ಬೋದು ಆರ್ ಹ್ಯೂಮನ್ ಕೂಡ ಇರ್ಬೋದು, ಅಥವಾ ಎ ಐ ಜೊತೆನೆ ಆಡ್ತಿರ್ಬೋದು. ಕಂಪೀಟ್ ಅಗೇನೆಸ್ಟ್ ಈಚ್ ಅದರ್. ಇಲ್ಲಿ ನೋಡ್ರಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ಲೇಯರ್ಸ್ ಆಡ್ತಿರುವಾಗ ಪ್ರತಿ ಪ್ಲೇಯರ್ದು ಏನು ಮೋಟಿವ್ ಇರುತ್ತಂದ್ರೆ ಹೇಗಾದ್ರೂ ಮಾಡು ನಾನು ಗೆಲ್ಲಬೇಕು ಅಥವಾ ಎದುರಾಳಿಯನ್ನ ಸೋಲಿಸ್ಬೇಕು ಅನ್ನೋದು ಒಂದು ಸ್ಟ್ರಾಟಜಿ ಆಗಿರುತ್ತೆ. ಹೌ ಟು ಫೈಂಡ್ ದ ಸೊಲ್ಯೂಷನ್, ಹೌ ಟು ರೀಚ್ ದ ಗೋಲ್ ಕ್ವಿಕ್ಲಿ ಅನ್ನೋದನ್ನ ಇಬ್ರು ಪ್ಲೇಯರ್ಸು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ, ಸರ್ಚ್ ಮಾಡ್ತಾನೆ ಇರ್ತಾರೆ. ಅದಕ್ಕೇನಂತಾರೆ? ಅಡ್ವರ್ಸೇರಿಯಲ್ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಅಡ್ವರ್ಸೇರಿಯಲ್. ಇದಕ್ಕೆ ಅಡ್ವರ್ಸೇರಿಯಲ್ ಅಂತಾರೆ ಯಾಕಂದ್ರೆ ಇಟ್ಸ್ ಕಾಲ್ಡ್ adversarial because one player's gain is another player's loss. ಇಲ್ಲಿ ಒಬ್ರು ವಿನ್ ಆಗ್ತಾ ಇರ್ತಾರೆ ಅಂದ್ರೆ ಅದರ ಅರ್ಥ ಏನು? ಇನ್ನೊಬ್ರು ಸೋಲ್ತಿರ್ತಾರೆ.
ಆ್ಯಂಡ್ ಇಬ್ಬರು ಪ್ಲೇಯರ್ಸ್ ಏನು ಮಾಡ್ತಿರ್ತಾರೆ, ಹೇಗಾದರೂ ಮಾಡಿ ನಾನು ವಿನ್ ಆಗಬೇಕು, ಹೇಗಾದರೂ ಮಾಡಿ ನಾನು ಗೋಲ್ ಅರ್ಲಿ ರೀಚ್ ಆಗಬೇಕು, ಹೇಗಾದರೂ ಮಾಡಿ ಸೊಲ್ಯೂಷನನ್ನು ಕಂಡು ಹಿಡಿಬೇಕು ಅನ್ನೋದನ್ನು ಬೋತ್ ಪ್ಲೇಯರ್ಸ್ ವಿಲ್ ಬಿ ಅಬ್ಸರ್ವಿಂಗ್. ಒನ್ ಪ್ಲೇಯರ್ಸ್ gain is another player's loss. Another player's loss. ಒಬ್ರು ವಿನ್ ಆಗ್ತಾ ಇದಾರೆ ಅಂದ್ರೆ ಇನ್ನೊಬ್ರು ಸೋಲ್ತಾ ಇರ್ತಾರೆ. ಅದಕ್ಕೆ ಏನಂತಾರೆ, ಇದಕ್ಕೆ ಅಡ್ವರ್ಸೇರಿಯಲ್ ಅಂತ ಕರೀತಾರೆ. ಆರ್ ದ ಎನ್ವಿರಾನ್ಮೆಂಟ್, ಹಿಯರ್ ದ ಎನ್ವಿರಾನ್ಮೆಂಟ್ ಈಸ್, ಹಿಯರ್ ದ ಎನ್ವಿರಾನ್ಮೆಂಟ್ ಈಸ್ ಕಾಂಪಿಟೇಟಿವ್. ಕಾಂಪಿಟೇಟಿವ್ ಮೀನ್ಸ್ ಇಬ್ರು ನಾನು ಗೆಲ್ಲಬೇಕು ಅಂತ ಫಸ್ಟ್ ಪ್ಲೇಯರ್, ನಾನು ಗೆಲ್ಲಬೇಕು ಅಂತ ಅನದರ್ ಪ್ಲೇಯರ್. ಇವ್ರು ಗೆಲ್ಲಕ್ಕೆ ಟ್ರೈ ಮಾಡಿದರೆ ಅವ್ರು ಸೋಲ್ತಿರ್ತಾರೆ, ಅವ್ರು ಗೆಲ್ಲಕ್ಕೆ ಟ್ರೈ ಮಾಡಿದರೆ ಇವ್ರು ಗೆಲ್ತಿರ್ತಾರೆ. ಲೈಕ್ ದಿಸ್ ದ ಬೋತ್ ಸಿಸ್ಟಮ್ಸ್ ವಿಲ್ ಬಿ ವರ್ಕಿಂಗ್. ಇದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಇರುತ್ತೆ. ಇಟ್ ಈಸ್ ನಾಟ್ ಕೋಆಪರೇಟಿವ್. ಕೋಆಪರೇಟಿವ್ ಎನ್ವಿರಾನ್ಮೆಂಟ್ ಇರೋದಿಲ್ಲ. ಬಿಕಾಸ್ ಇಟ್ ಈಸ್ ಎ adversarial search technique. And how it is different from normal search. Normal search techniques ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಇದಕ್ಕೆ ಏನು ಡಿಫರೆನ್ಸ್ ಅಂದರೆ, ನಾರ್ಮಲ್ ಸರ್ಚಲ್ಲಿ ಏನಾಗುತ್ತೆ, ಲೈಕ್ ರೋಬೋಟ್ ಈಸ್ ಫೈಂಡಿಂಗ್ ದ ಪಾತ್. ಅಲ್ಲಿ ಓನ್ಲಿ ಒಂದೇ ಏಜೆಂಟ್ ಗೋಲನ್ನು ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಬಟ್ ಇಲ್ಲಿ ದೇರ್ ಆರ್ ಮಲ್ಟಿಪಲ್ ಏಜೆಂಟ್ಸ್, ಒಂದಕ್ಕಿಂತ ಹೆಚ್ಚು AI ಪ್ಲೇಯರ್ಸ್, AI ಏಜೆಂಟ್ಸ್ ಇರ್ತಾರೆ. ಅವರೆಲ್ಲರೂ ನಾನು ವಿನ್ ಆಗಬೇಕು, ನಾನು ಅರ್ಲಿ ರೀಚ್ ಆಗಬೇಕು, ನಾನು ಇಮಿಡಿಯೇಟ್ ಆಗಿ ಸೊಲ್ಯೂಷನನ್ನು ಕಂಡು ಹಿಡಿಬೇಕು ಅಂತ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಓಕೆ, ಹೌ ಇಟ್ ಈಸ್ ಡಿಫರೆಂಟ್ ಫ್ರಮ್ ನಾರ್ಮಲ್ ಸರ್ಚ್ ಅಂತ ನೋಡೋಣ. ಇನ್ ನಾರ್ಮಲ್ ಸರ್ಚ್ ಲೈಕ್ ಪಾತ್ ಫೈಂಡಿಂಗ್, ರೋಬೋಟ್ ಪಾತ್ ಫೈಂಡಿಂಗ್ ಮಾಡಬೇಕಾದ್ರೆ ಅದು ತಾನೇ ಎಲ್ಲಿ ಮೂವ್ ಆಗಬೇಕು ಅನ್ನೋದನ್ನು ತಾನೇ ಡಿಸೈಡ್ ಮಾಡ್ತಾ ಇರುತ್ತೆ. ಸಿಂಪಲ್. ಅಲ್ಲಿ ಇನ್ನೊಂದು ಎದುರಾಳಿ ಯಾವುದೂ ಇರೋದಿಲ್ಲ. ದೇರ್ ಈಸ್ ಓನ್ಲಿ ಒನ್ ಏಜೆಂಟ್ ಟ್ರೈಂಗ್ ಟು ರೀಚ್ ಎ ಗೋಲ್. ಅಲ್ಲಿ ಒಂದೇ ಏಜೆಂಟ್ ಇರೋದ್ರಿಂದ ಅದು ತನ್ನಂತಾನು ಇಟ್ ಈಸ್ ಫೈಂಡಿಂಗ್ ದಿ ಸೊಲ್ಯೂಷನ್, ತಾನೇ ಸೊಲ್ಯೂಷನ್ ಅನ್ನು ಫೈಂಡ್ ಮಾಡ್ತಾ ಇರುತ್ತೆ. ಬಟ್ ಇನ್ ಅಡ್ವರ್ಸೇರಿಯಲ್ ಸರ್ಚ್ ದೇರ್ ಆರ್ ಮಲ್ಟಿಪಲ್ ಏಜೆಂಟ್ಸ್. ಅಲ್ಲಿ ಒಂದಕ್ಕಿಂತ ಹೆಚ್ಚು ಏಜೆಂಟ್ ಇರೋದ್ರಿಂದ ಅದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಇರುತ್ತೆ. ಬಟ್ ಇನ್ ಅಡ್ವರ್ಸೇರಿಯಲ್ ಸರ್ಚ್ ದ ಎನ್ವಿರಾನ್ಮೆಂಟ್ ಈಸ್ ಡಿಫರೆಂಟ್. ಬಿಕಾಸ್ ಇಲ್ಲಿ ಏನಿರುತ್ತೆ, ದೇರ್ ಆರ್ ಮಲ್ಟಿಪಲ್ ಏಜೆಂಟ್ಸ್, ದೇರ್ ಆರ್ ಮಲ್ಟಿಪಲ್ ಪ್ಲೇಯರ್ಸ್, ಮಲ್ಟಿಪಲ್ ಏಜೆಂಟ್ಸ್, ಆ್ಯಂಡ್ ಎಲ್ಲ ಪ್ಲೇಯರ್ಸು ತಾನು ವಿನ್ ಆಗಬೇಕು, ಹೌ ಟು ರೀಚ್ ಎ ಗೋಲ್, ಹೌ ಟು ಫೈಂಡ್ ದ ಸೊಲ್ಯೂಷನ್ ಅಂತ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಆ್ಯಂಡ್ ದೇ ಮೇಕ್ alternative moves. Alternative moves ಅಂದ್ರೇನು? ಫಸ್ಟ್ ಪ್ಲೇಯರು ತಂದು ಮೂವ್ ಮಾಡಿದ ಮೇಲೆ ಇನ್ನೊಂದು ಪ್ಲೇಯರು ಇನ್ನೊಂದು ಮೂವ್ ಮಾಡ್ತಿರ್ತಾರೆ. ಲೈಕ್ ಇನ್ ಚೆಸ್ ಅಲ್ಲಿ ಅಲ್ಟರ್ನೇಟಿವ್ಸ್ ಮೂವ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಆಡ್ತಾ ಇದ್ದೀನಿ ಅಂದರೆ ನಾನೊಂದು ಕಾಯಿನನ್ನು ಮೂವ್ ಮಾಡ್ತೀನಿ. ನೆಕ್ಸ್ಟ್ AI ವಿಲ್ ಬಿ ಪ್ಲೇಯಿಂಗ್, ಅದು ನೆಕ್ಸ್ಟ್ ಮೂವ್ ಮಾಡ್ತಾ ಇರುತ್ತೆ. ಲೈಕ್ ದಿಸ್ ವಿಲ್ ಬಿ ದ ಅಲ್ಟರ್ನೇಟಿವ್ ಮೂವ್ಸ್. ಒಂದಾದ್ಮೇಲೆ ಇನ್ನೊಂದಕ್ಕೆ ಚಾನ್ಸ್ ಇಲ್ಲಿ ಸಿಗ್ತಾ ಇರುತ್ತೆ, ಅಥವಾ ಎಲ್ಲಾನು ಒಮ್ಮೆನೂ ಆಡ್ತಾ ಇರ್ಬೋದು. ದಟ್ ಈಸ್ ವಾಟ್ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್. ಆ್ಯಂಡ್ ಹಿಯರ್ ದ AI ಹ್ಯಾಸ್ ಟು ಥಿಂಕ್. ಹಿಯರ್ ದ AI ಮಸ್ಟ್ ಥಿಂಕ್, ಹ್ಯಾಸ್ ಟು ಥಿಂಕ್ ವಾಟ್ ಈಸ್ ದ ಅಪೋನೆಂಟ್ ಮೋಸ್ಟ್ ಲೈಕ್ಲಿ ಟು ಡೂ. ಹಂಗಂದ್ರೆ
ಎದುರಾಳಿ ಆ್ಯಕ್ಚುಲಿ ಏನು ಮಾಡ್ಬೋದು ನೆಕ್ಸ್ಟ್ ಅನ್ನೋದನ್ನು ಇದು ಅಬ್ಸರ್ವ್ ಮಾಡ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಚೆಸ್ ಗೇಮಲ್ಲಿ ನಾನು ಒಂದು ಕಾಯಿನ್ ಬಿಟ್ಟರೆ ನೆಕ್ಸ್ಟ್ ಅದರ್ ಪ್ಲೇಯರ್ ಏನು ಮಾಡ್ಬೋದು ಅನ್ನೋದನ್ನು AI ಥಿಂಕ್ ಮಾಡ್ತಾನೆ ಇರುತ್ತೆ. ದಟ್ ಈಸ್ ವಾಟ್ ದ ಅಡ್ವರ್ಸೇರಿಯಲ್ ಸರ್ಚ್ ಈಸ್. ನಾನು ಇದು ಕಾಯಿನನ್ನು ಅಥವಾ ನಾನು ಚೆಸ್ ಗೇಮಲ್ಲಿ ದೇರ್ ಆರ್ ಸಮ್ ಕಾಯಿನ್ಸ್ ವಿ ಹ್ಯಾವ್, ಲೈಕ್ ಕುದುರೆ ಇರುತ್ತೆ, ಒಂಟೆ ಇರುತ್ತೆ, ಸೈನಿಕ ಇರುತ್ತೆ. ಆವಾಗ ನಾನು ಕುದುರೆನ ಮೂವ್ ಮಾಡಿಬಿಟ್ರೆ ಎದುರಾಳಿ ಏನು ಮೂವ್ ಮಾಡ್ಬೋದು ನೆಕ್ಸ್ಟ್ ಅನ್ನೋದನ್ನು AI ಥಿಂಕ್ ಮಾಡ್ತಾನೆ ಇರುತ್ತೆ. ಬೇಸ್ಡ್ ಆನ್ ದ್ಯಾಟ್ AI ವಿಲ್ ಬಿ ಪ್ಲೇಯಿಂಗ್. ಓಕೆ, ವಾಟ್ ಈಸ್ ದ ಅಪೋನೆಂಟ್ಸ್ most likely to do ಅಂದರೆ ಅಪೋನೆಂಟ್ ನೆಕ್ಸ್ಟ್ ಅವ್ರು ಏನು ಮಾಡ್ಬೋದು, ಯಾವ ಆಪ್ಷನ್ ಚೂಸ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಅಪೋನೆಂಟ್ ಅವರು ಹೆಂಗೆ ಆಡ್ಬೋದು ಅನ್ನೋದನ್ನು AI ಆಲ್ರೆಡಿ ಥಿಂಕ್ ಮಾಡ್ತಾನೆ ಇರುತ್ತೆ. ದ್ಯಾಟ್ಸ್ ವೈ ನಾವು AI ಜೊತೆ ವಿನ್ ಆಗೋದೇ ಇಲ್ಲ, ಬಿಕಾಸ್ ಇಟ್ ಈಸ್ ವರ್ಕಿಂಗ್ ಆನ್ ಎವ್ರಿಥಿಂಗ್. ನೆಕ್ಸ್ಟ್ ಎದುರಿಗೆ ಇರೋ ಪ್ಲೇಯರ್ ಏನು ಆಡ್ಬೋದು ಅನ್ನೋದನ್ನು ಮೊದಲೇ ಅದು ಅನಲೈಸ್ ಮಾಡಿರುತ್ತೆ. ಅದರ ಮೇಲೆ ಅದು ತನ್ನ ಮೂವ್ಸನ್ನು ಮೂವ್ ಮಾಡ್ತಾ ಇರುತ್ತೆ. ಆ್ಯಂಡ್ ಯೂಶ್ವಲಿ ದ ಕೀ ಕಾನ್ಸೆಪ್ಟ್ಸ್ ಇನ್ AI ಆರ್, ಇಲ್ಲಿ ಗೇಮ್ ಟ್ರೀ ಯೂಸ್ ಮಾಡಿಕೊಳ್ಳುತ್ತೆ. ಗೇಮ್ ಟ್ರೀ ಅಂದರೆ ಏನು? ಎ ಟ್ರೀ ದ್ಯಾಟ್ ಶೋಸ್ ಆಲ್ ದಿ ಪಾಸಿಬಲ್ ಮೂವ್ಸ್ ಫಾರ್ ಬೋತ್ ದ ಪ್ಲೇಯರ್ಸ್. ಎರಡೂ ಪ್ಲೇಯರ್ಸಿಗೆ ಇಷ್ಟೆಲ್ಲ ಆಪ್ಷನ್ಸ್ ಇದಾವೆ ನಿನಗೆ, ಇದರಲ್ಲಿ ನೀನು ಯಾವ್ದು ಚೂಸ್ ಮಾಡ್ತೀಯಾ ಅನ್ನೋದನ್ನು AI ಹೇಳಿಕೊಡುತ್ತೆ. ಅದಕ್ಕೇನಂತಾರೆ? ಗೇಮ್ ಟ್ರೀ ಅಂತ ಕರೀತಾರೆ. ಆರ್ AI ಯೂಸಸ್ ಸಮ್ ಅಲ್ಗೋರಿದಮ್ಸ್ ಲೈಕ್ ಮಿನಿಮ್ಯಾಕ್ಸ್ ಅಲ್ಗೋರಿದಮ್. ಅಲ್ಲಿ ಏನಾಗುತ್ತೆ, ಆ್ಯಕ್ಚುಲಿ ಅಪೋನೆಂಟ್ ಕೂಡ ಪರ್ಫೆಕ್ಟಾಗಿ ಆಡ್ತಾ ಇರ್ತಾರೆ ಅನ್ನೋದನ್ನು ತಿಳ್ಕೊಂಡು ನಾವು ಕೂಡ ಪರ್ಫೆಕ್ಟಾಗಿ ಮೂವ್ ಮಾಡಬೇಕಾಗುತ್ತೆ. ದೀಸ್ ಆರ್ ದಿ ಕೀ ಕಾನ್ಸೆಪ್ಟ್ಸ್ ಇನ್ ಅಡ್ವರ್ಸೇರಿಯಲ್ ಸರ್ಚ್. ಇಲ್ಲಿ ಗೇಮ್ ಟ್ರೀ ಇರೋದ್ರಿಂದ, ಗೇಮ್ ಟ್ರೀ ಅಂದರೆ ಏನು? ಎಲ್ಲ ಪಾಸಿಬಲ್ ಆಪ್ಷನ್ಸ್ ಆರ್ ಪಾಸಿಬಲ್ ಮೂವ್ಸ್ ಫಾರ್ ಬೋತ್ ದ ಪ್ಲೇಯರ್ಸ್ ಇಟ್ ವಿಲ್ ಬಿ ಪ್ರೊವೈಡಿಂಗ್. ಎರಡು ಪ್ಲೇಯರ್ಗೆ ಈ ಪಾಸಿಬಿಲಿಟೀಸ್ ಇದಾವೆ ಅಂತ AI ತೋರಿಸ್ಕೊಡುತ್ತೆ. ಅಥವಾ ದ ಅಡ್ವರ್ಸೇರಿಯಲ್ ಸರ್ಚ್ ಟೆಕ್ನಿಕ್ ಅಥವಾ ವಿಚ್ ಎವರ್ ದ ಗೇಮ್ ವಿ ಆರ್ ಪ್ಲೇಯಿಂಗ್ ಅದರಲ್ಲಿ ಆ ಆಪ್ಷನ್ ಇರುತ್ತೆ, ಅಥವಾ ಅಲ್ಗೋರಿದಮಲ್ಲೇ ಅದನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನಾವು ಏನು ಅಚೀವ್ ಮಾಡಬೇಕಂದ್ರೆ, ಅಥವಾ AI ಏನು ಅಚೀವ್ ಮಾಡುತ್ತೆ ಅಂದರೆ, ಎದುರಿಗಿನವರು ಕೂಡ ಪರ್ಫೆಕ್ಟಾಗಿ ಆಡ್ತಾ ಇರ್ತಾರೆ, ಅದನ್ನು ನೋಡಿಕೊಂಡು ನಾನು ಆಡಬೇಕು ಅನ್ನೋದನ್ನು AI ಡಿಸೈಡ್ ಮಾಡ್ತಾನೆ ಇರುತ್ತೆ. ಓಕೆ, ಲೆಟ್ ಅಸ್ ಸಿ ಒಂದು ಸಿಂಪಲ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಒಂದು ಗೇಮ್ ಇದೆ, ಲೈಕ್ ಟಿಕ್ ಟ್ಯಾಕ್ ಟೋ ಗೇಮ್ ಅಂತ ಇದೆ. ಅಥವಾ ಇದನ್ನ ಯೂಶ್ವಲಿ ಯಾವ್ಯಾವ ಗೇಮ್ಸಲ್ಲಿ ಯೂಸ್ ಮಾಡ್ತಾರೆ ಅಂತ, ಲೈಕ್ ಚೆಸ್ ಗೇಮ್ಸಲ್ಲಿ ಯೂಸ್ ಮಾಡ್ತಾರೆ, ವೇರ್ ದೇರ್ ಆರ್ ಟೂ ಪ್ಲೇಯರ್ಸ್. ಒನ್ ಆಫ್ ದೆಮ್ ಮೇ ಬಿ AI ಇರ್ಬೋದು and another player will be human. Tic-tac-toe is another game. Checkers game, Go game, other online multiplayer games ಅಲ್ಲಿ ಕೂಡ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾರೆ. ಓಕೆ, ಹಾಗಂದ್ರೆ ಟಿಕ್ ಟ್ಯಾಕ್ ಟೋ ಗೇಮಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂತ ನಾನು ತೋರಿಸ್ತೀನಿ. ಟಿಕ್ ಟ್ಯಾಕ್ ಟೋ, ವಾಟ್ ಈಸ್ ಟಿಕ್ ಟ್ಯಾಕ್ ಟೋ ಗೇಮ್? ಹಿಯರ್ ವಿ ಹ್ಯಾವ್ 9 ಸೆಲ್ಸ್. ಇಲ್ಲಿ 9 ಸೆಲ್ಸ್ ಈ ಥರ ಇರುತ್ತೆ. ಆ್ಯಂಡ್ ದೇರ್ ವಿಲ್ ಬಿ 2 ಪ್ಲೇಯರ್ಸ್. ಇಬ್ಬರು ಪ್ಲೇಯರ್ಸ್ ಇಲ್ಲಿ ಆಡ್ಬೋದು. ಓಕೆ, ಒಬ್ಬರು ಪ್ಲೇಯರು ಒಂದು ಮೂವ್ ಮಾಡಿದರೆ ಇನ್ನೊಬ್ಬರು ಪ್ಲೇಯರು ನೆಕ್ಸ್ಟ್ ಅನದರ್ ಮೂವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ AI ಈಸ್ ಪ್ಲೇಯಿಂಗ್ ಎಕ್ಸ್ ಅಂತ ತಿಳ್ಕೊಳ್ಳಿ, ಅದರ್ ಪ್ಲೇಯರ್ ಈಸ್ ಪ್ಲೇಯಿಂಗ್ ಓ ಅಂತ ತಿಳ್ಕೊಳ್ಳಿ. ಅಂದರೆ ಫಸ್ಟ್ AI ಮೂವ್ ಮಾಡಿದರೆ ಅದು ಎಕ್ಸ್ ಅಂತ ಮೂವ್ ಮಾಡುತ್ತೆ. ಬಟ್ ದೇರ್ ಆರ್ ಆಲ್ ದಿ ಪಾಸಿಬಲ್ ಮೂವ್ಸ್. ಎಷ್ಟು ಪಾಸಿಬಲ್ ಮೂವ್ಸ್ AIಗಿದೆ ಅನ್ನೋದನ್ನು ಅದು ಅಬ್ಸರ್ವ್ ಮಾಡುತ್ತೆ. ಬೇಸ್ಡ್ ಆನ್ ದ್ಯಾಟ್ AI ವಿಲ್ ಬಿ ಪ್ಲೇಯಿಂಗ್. ಹಾಗಂದ್ರೆ AI ಏನು ಮಾಡುತ್ತೆ, ಈಗ
ಇಟ್ ಲುಕ್ಸ್ ಅಹೆಡ್ ಆಲ್ ದಿ ಪಾಸಿಬಲ್ ಮೂವ್ಸ್. ಈಗ ಎ ಐ ಫಸ್ಟ್ ಪ್ಲೇ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಎ ಐಗೆ ಎಷ್ಟು ಪಾಸಿಬಿಲಿಟೀಸ್ ಇದಾವೆ? ಎಕ್ಸ್ ಅನ್ನೋದನ್ನ ಅದು ಇಲ್ಲಿ ಬಿಡಬಹುದು, ಅಥವಾ ಇಲ್ಲಿ ಬಿಡಬಹುದು, ಅಥವಾ ಇಲ್ಲಿ ಬಿಡಬಹುದು, ಅಥವಾ ಇಲ್ಲಿ ಬಿಡಬಹುದು. ದೇರ್ ಆರ್ ಸೋ ಮೆನಿ ಆಪ್ಷನ್ಸ್ ಫಾರ್ ಎ ಐ. ಓಕೆ, ನೆಕ್ಸ್ಟ್ ಎ ಐ ಅಕಸ್ಮಾತ್ ಇಲ್ಲಿ ಎಕ್ಸ್ ಅಂತ ಬಿಟ್ರೆ ಪ್ಲೇಯರ್ ಎಲ್ಲಿ ಬಿಡ್ಬೋದು? ಓ ಇಲ್ಲಿ ಬಿಡ್ಬೋದು, ಓ ಇಲ್ಲಿ ಬಿಡ್ಬೋದು. ಲೈಕ್ ದಿಸ್ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಈಗ ಯಾವಾಗಲೂ ಎ ಐ ಏನು ಥಿಂಕ್ ಮಾಡ್ತಾ ಇರುತ್ತೆ, ಇಫ್ ಐ ಮೂವ್ ಹಿಯರ್ ವಾಟ್ ವಿಲ್ ದ ಅಪೋನೆಂಟ್ ಡೂ ನೆಕ್ಸ್ಟ್, ಇದನ್ನ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ. ಎ ಐ ಲುಕ್ಸ್ ಅಹೆಡ್ ಆಲ್ ದಿ ಪಾಸಿಬಲ್ ಮೂವ್ಸ್. ಇಲ್ಲಿ ಯಾವಾಗಲೂ ಏನು ಮಾಡುತ್ತೆ? ಎ ಐ ಲುಕ್ಸ್ ಅಹೆಡ್ ಆಲ್ ದಿ ಪಾಸಿಬಲ್ ಮೂವ್ಸ್. ಫಾರ್ ಎಕ್ಸಾಂಪಲ್, ಈ ಟಿಕ್ ಟ್ಯಾಕ್ ಟು ಯಾವಾಗ ವಿನ್ ಆಗುತ್ತೆ? ಲೈಕ್ ಡೈಗೋನಲ್ಲಿ ಎಕ್ಸ್ 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 ಬರಬೇಕು, ಇಲ್ಲಾಂದ್ರೆ ಹಿಂಗೆ ಸ್ಟ್ರೇಟ್ ಆದರೂ ಎಕ್ಸ್ 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 ಬರಬೇಕು, ಅಥವಾ ಹಿಂಗಾದರೂ ಬರಬೇಕು. ಆಲ್ ಎಕ್ಸ್ ಬಂದರೆ ಎ ಐ ವಿನ್ಸ್. ಅದೇ ಥರ ಆಲ್ ಓ ಬಂದರೆ ಪ್ಲೇಯರ್ ವಿನ್ಸ್. ಸಿಂಪಲ್. ಆ್ಯಂಡ್ ಎ ಐ ಯಾವಾಗಲೂ ಏನು ಥಿಂಕ್ ಮಾಡ್ತಾ ಇರುತ್ತೆ? ಫಾರ್ ಈಚ್ ಮೂವ್ it thinks if I move here ಅಂದ್ರೆ ನಾನು ನೆಕ್ಸ್ಟ್ ಮೂವ್ ಇಲ್ಲಿ ಬಿಟ್ನಂದ್ರೆ, ಅಥವಾ ಎನಿ ಸೆಲ್ ಅಲ್ಲಿ ಮೂವ್ ಮಾಡಿದ್ರೆ, ಮೂವ್ ಹಿಯರ್, ವಾಟ್ ವಿಲ್ ದ ಅಪೋನೆಂಟ್ ಡೂ ನೆಕ್ಸ್ಟ್? ವಾಟ್ ವಿಲ್ ದ ಅಪೋನೆಂಟ್ ಡೂ ನೆಕ್ಸ್ಟ್ ಅಂದ್ರೆ ಎದುರಾಳಿ ಆಕ್ಚುಲಿ ನೆಕ್ಸ್ಟ್ ಏನು ಆಡ್ಬೋದು ಅನ್ನೋದನ್ನ ಇದು ಥಿಂಕ್ ಮಾಡ್ತಾ ಇರುತ್ತೆ. ಆ್ಯಂಡ್ ಆಕ್ಚುಲಿ ವಾಟ್ ಈಸ್ ಮೈ ವಿನ್ನಿಂಗ್ ಪರ್ಸೆಂಟೇಜ್, ಚಾನ್ಸ್ ಆಫ್ ವಿನ್ನಿಂಗ್ ನಂದು ಯಾವಾಗ ಇಂಪ್ರೂವ್ ಆಗುತ್ತೆ ಅನ್ನೋದನ್ನ ಎವ್ರಿ ಟೈಮ್ ಅಬ್ಸರ್ವ್ ಮಾಡ್ತಾ ಇರುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅಡ್ವರ್ಸೇರಿಯಲ್ ಥಿಂಕಿಂಗ್ ಅಂತ ಕರೀತಾರೆ ಇದಕ್ಕೆ. ಅಡ್ವರ್ಸೇರಿಯಲ್ ಥಿಂಕಿಂಗ್ ಅಂದ್ರೆ ನಾನು ವಿನ್ ಆಗೋದಕ್ಕಿಂತ ಎದುರಾಳಿಯನ್ನ ಹೇಗೆ ಸೋಲಿಸೋದು ಅನ್ನೋದನ್ನ ವಿಚಾರ ಮಾಡೋದು. ಅದಕ್ಕೆ ಏನಂತಾರೆ? ಅಡ್ವರ್ಸೇರಿಯಲ್ ಥಿಂಕಿಂಗ್. ಅಡ್ವರ್ಸೇರಿಯಲ್ ಸರ್ಚ್ ಆಕ್ಚುಲಿ ಎಲ್ಲಿ ಹೆಲ್ಪ್ ಆಗುತ್ತಂದ್ರೆ ಸ್ಮಾರ್ಟ್ ಮೂವ್ಸ್ ಅನ್ನ ಪ್ಲಾನ್ ಮಾಡಕ್ಕೆ, ಆರ್ ವಿನ್ ಆಗೋದು ಇಲ್ಲ, ಅಥವಾ ಅವಾಯ್ಡ್ ಲೂಸಿಂಗ್, ಹೇಗಾದರೂ ಸೋಲೋದನ್ನ ತಪ್ಪಿಸೋದು. ಇದು ಒನ್ ಆಫ್ ದ ಸ್ಟ್ರಾಟಜಿ. ನಮಗೆ ವಿನ್ ಆಗಲಿಲ್ಲ ಅಂದ್ರೂ ಹೇಗಾದರೂ ಮಾಡಿ ನಾವು ಸೋಲೋದನ್ನ ನಾವು ತಪ್ಪಿಸ್ಕೋಬೇಕು. ಅದು ಒನ್ ಕೈಂಡ್ ಆಫ್ ಅಡ್ವರ್ಸೇರಿಯಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ಓಕೆ, ಗಾಟ್ ಇಟ್? ದಿಸ್ ಇಸ್ ಆಲ್ ಅಬೌಟ್ adversarial search. It is just a problem solving strategy. It is not an algorithm. ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು some algorithms are there. We are going to discuss in the upcoming classes. Okay, thank you.